ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಜೀವನ್, ಇದೀಗ ಒಂದ್ ಕಡೆ ಡಿಕೆ ಸಂಪುಟ ಸೇರಬೇಕು, ಡಿಕೆ ಕ್ಯಾಬಿನೆಟ್ ಅನ್ನ ಸೇರಬೇಕು ಅಂತ ಅಂದಾಗ ಇರುವಂತ 20 ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬಹುದು ಅಂತ ಅಂದಾಗ ಒಂದಿಷ್ಟು ಪಟ್ಟಿಗಳನ್ನ ನಾವಿಲ್ಲಿ ನೋಡಬಹುದು, ಒಂದಿಷ್ಟು ಲಿಸ್ಟ್ ಇದೆ. ಬಟ್ ಇವುಗಳನ್ನ ಎಷ್ಟರ ಮಟ್ಟಿಗೆ ಆಯ್ಕೆ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಜೀವನ್? ಎಸ್ ವನಿತಾ, ಈ ಒಂದು ಏನೊಂದು ರಿಲೀಸ್ ಇದೆ, ಒಂದು ಪಟ್ಟಿ ಏನು ಮಾಡ್ಕೊಂಡಿದ್ದೀವಿ, ಈ ಒಂದು ಸಂಭಾವ್ಯ ಪಟ್ಟಿ ಏನಿದೆ, ಇನ್ನು ಆಕಾಂಕ್ಷಿಗಳೇನಿದ್ದಾರೆ, ಈ ಒಂದು ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿದಾಗ ಇನ್ನು ಡಿಸ್ಟಿಕ್ ವೈಸ್ ಅಂದರೆ ಏನು ಜಿಲ್ಲಾವಾರು ಒಂದು ಕ್ಷೇತ್ರಗಳಿಗೆ ಅಂದರೆ ಏನು ಸಚಿವ ಸ್ಥಾನವನ್ನು ನೀಡಬೇಕು ಅಂತ ನೋಡಿದಾಗ ಬಹು ಪ್ರಮುಖವಾಗಿ ಬರುವಂಥ ಹೆಸರುಗಳು ಇವಾಗಿರುವಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಈಗಾಗಲೇ ನಡೀತಾ ಇರುವಂಥದ್ದು. ಇನ್ನು ಮೊದಲೇ ಹೇಳಿದಾಗೆ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಅಂದರೆ ಸದ್ಯ ಇರುವಂಥದ್ದು ಈಗ 20 ಸಚಿವ ಸ್ಥಾನಗಳು ಅಷ್ಟೇ. ಈ ಒಂದು 20 ಸಚಿವ ಸ್ಥಾನಕ್ಕೆ ಏನೊಂದು 70ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಇರುವಂಥದ್ದು ವನಿತಾ. ಆದರೆ ಈ ಒಂದು ಸಚಿವ ಸ್ಥಾನಕ್ಕೆ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಸದ್ಯ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಆಗಬೇಕಾಗಿರೋವಂಥದ್ದು. ಯಾಕಂದರೆ ಇಲ್ಲಿ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಹೇಳಿದ ಹಾಗೆ ಇನ್ನು ಜಿಲ್ಲಾವಾರು ನೋಡಿದಂತಹ ಸಂದರ್ಭದಲ್ಲಿ ಏನೊಂದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ 2 ರಿಂದ 3 ಜನ ಸಚಿವಾಕಾಂಕ್ಷಿಗಳು ಸದ್ಯ ಇರುವಂಥದ್ದು. ಆದರೆ ಎಲ್ರಿಗೂ ಕೂಡ ಸಚಿವ ಸ್ಥಾನ ಸಿಗೋದಿಲ್ಲ, ಯಾಕಂದರೆ ಕೇವಲ ಇರುವಂಥದ್ದು 20 ಕಾರ್ಯವನ್ನು ಸದ್ಯ ಈ ವಿಚಾರದಲ್ಲಿ ಮಾಡಬೇಕು. ಯಾಕಂದ್ರೆ ಒಬ್ಬರಿಗೆ ಕೆಟ್ಟಂತ ಏನಾದ್ರೂ ಸಚಿವ ಸ್ಥಾನ ಕೆಟ್ಟಂತಹ ಸಂದರ್ಭದಲ್ಲಿ ಮತ್ತೊಬ್ರು ಏನಾದ್ರೂ ಈ ಒಂದು ವಿಚಾರವಾಗಿ ಅಸಮಾಧಾನ ಆಗುವಂತ ಸಾಧ್ಯತೆಗಳು ಹೆಚ್ಚಿರುವಂತದ್ದು. ಯಾಕಂದ್ರೆ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಜನ ಮೊದಲಿನಿಂದಲೂ ಅಂದ್ರೆ ಹಿರಿಯ ಶಾಸಕರು ಕೂಡ ಇದ್ದಾರೆ, ಇನ್ನು ಮೊದಲ ಬಾರಿ ಶಾಸಕರಾದಂತವರು ಕೂಡ ಇದ್ದಾರೆ ಮತ್ತು 2 ಬಾರಿ ಶಾಸಕರಾದಂತವರು ಕೂಡ ಸಾಕಷ್ಟು ಆಕಾಂಕ್ಷಿಗಳಾಗಿರುವಂತದ್ದು. ಅದೇ ರೀತಿಯಾಗಿ ನೋಡೋದಾದ್ರೆ ಇನ್ನು ಬೆಳಗಾವಿ ವಿಚಾರ ತಗೊಂಡಂತ ಸಂದರ್ಭದಲ್ಲಿ ಏನು ಬಿಜೆಪಿಯಿಂದ ಬಂದಂತಹ ಲಕ್ಷ್ಮಣ್ ಸವದಿ ಅವರು ಪ್ರಬಲ ಆಕಾಂಕ್ಷಿ ಆಗಿರುವಂತದ್ದು ಸಚಿವ ಸ್ಥಾನಕ್ಕಾಗಿ. ಯಾಕಂದ್ರೆ ಕಳೆದ ಬಾರಿ ಅವರು ಬಿಜೆಪಿಯಿಂದ ಬರ್ಬೇಕಾದ್ರೂ ಕೂಡ ಒಂದು ನಿಟ್ಟಿನಲ್ಲಿ ಸಚಿವ ಸ್ಥಾನ ಸಿಗುವಂತ ಒಂದು ಆಕಾಂಕ್ಷಿಯಾಗಿ ಬಂದಿರ್ತಾರೆ. ಸದ್ಯ ಈ ಒಂದು ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಅವರು ಕೂಡ ಪ್ರಬಲ ಆಕಾಂಕ್ಷಿ. ಯಾಕಂದ್ರೆ ಮಹಿಳಾ ಕೋಟದ ಮೇಲೆ ಅವ್ರಿಗೂ ಏನಾದ್ರು ಸಚಿವ ಸ್ಥಾನ ಸಿಗುತ್ತಾ ಅನ್ನೋ ಒಂದು ನಂಬಿಕೆ ಮೇಲೆ ಅವರು ಇರುವಂತದ್ದು. ಜೊತೆಗೆ ಹಾಸನ ಭಾಗದಲ್ಲಿ ಏನು ಶಿವಲಿಂಗೇಗೌಡರು ಮಾತ್ರನೇ ಇರೋ ಕಾರಣ ಇನ್ನು ಹಾಸನ ಭಾಗದಲ್ಲಿ ಶಿವಲಿಂಗೇಗೌಡರಿಗೆ ಖಚಿತವಾಗಿ ಕೊಡ್ಲೇಬೇಕು ಅಂತ ಅವರು ಕೂಡ ಪ್ರಬಲ ಆಕಾಂಕ್ಷಿ. ಹೀಗೆ ನಾನಾ ರೀತಿಯಾದಂತಹ ಒಂದು ನಿಟ್ಟಿನಲ್ಲಿ ನಾನಾ ರೀತಿಯಾದಂತಹ ಒಂದು ಚಿಂತನೆಯಲ್ಲಿ ಅವರು ನಮ್ಗೆ ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಸಾಕಷ್ಟು ಜನ ಈಗ ಸದ್ಯ ನಿರೀಕ್ಷೆಯಲ್ಲಿ ಇಟ್ಕೊಂಡಿರುವಂತದ್ದು ವನಿತಾ. ಥ್ಯಾಂಕ್ ಯು ಜೀವನ್.